ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನಾರ್ಮಲ್ ಬೇಬಿ ಕುಚ್ಚು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಹಾಕೋವಂಥದ್ದು, ಎಲ್ಲರೂ ಹಾಕೋಬಂದು ಮನೆಯಲ್ಲಿ. ಸೊ ಕ್ರೋಶ ಬರಬೇಕಂತ ಏನಿಲ್ಲ. ಸೊ ಸ್ಯಾಂಪಲ್ ಪೀಸಿಗೆ ನೋಡಿ 1 ಇಂಚಷ್ಟು ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. 1 ಇಂಚಷ್ಟು ಗ್ಯಾಪ್ಗೆ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬಂದು 2 ಕಲರ್ಸ್ ಯೂಸ್ ಮಾಡಿದ್ದೀನಿ. ಒಂದು ನೀಡಲ್, ಕ್ರೋಶ ನೀಡಲ್ ಆಗಲಿ, ನಾರ್ಮಲ್ ಸ್ವಲ್ಪ ಬಿಗೈ ನೀಡಲ್ ಇರುತ್ತಲ್ಲ ಫ್ರೆಂಡ್ಸ್, ಆ ಥರದ್ದು ಒಂದು ನೀಡಲ್ನ ಹಾಕಿ ಫಸ್ಟ್ ಎಲ್ಲಿ ಮಾರ್ಕ್ ಮಾಡಿರ್ತೀವಿ ಆ ಥರ ನೀಡಲ್ ಒಂಚೂರು ಗ್ಯಾಪ್ ಬಿಟ್ಬಿಟ್ಟು ಸೊ ನೀಡಲ್ನ ಹಾಕಿ ಒಂದು ಹೋಲ್ ಮಾಡ್ಕೊಳ್ತೀನಿ. ನಾನು ಫಸ್ಟು ಹೋಲ್ ಮಾಡ್ಕೊಂಡ್ಬಿಟ್ಟು ನೋಡಿ, ಈ ಥರ ಒಂದು ಹೋಲ್ ಮಾಡ್ಕೊಂಬಿಡೋಣ. ನಾನಿಲ್ಲಿ 150 ಎಳೆ ದಾರ ಸುತ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಕಾರ್ಡ್ಬೋರ್ಡ್ಗೆ, ಲೆಂತಿ ಕಾರ್ಡ್ಬೋರ್ಡ್ಗೆ 150 ಎಳೆ ದಾರ ಸುತ್ಕೊಂಡು, ಸೊ ಸ್ವಲ್ಪ ಲೆಂತಿಯಾಗೇ ನೋಡಿ, ಟಿಪ್ಪು ಒಂಥರ ಶಾರ್ಪಾಗೆ ಗಮ್ ಟಿಪ್ ಮಾಡ್ಕೊಳ್ಳಿ. ಗಮ್ ಮಾಡಿಕೊಂಡು ಟಿಪ್ನ ಸ್ವಲ್ಪ ಶಾರ್ಪ್ ಮಾಡ್ಕೊಳ್ಳಿ. ಸೊ ನಮಗೆ ಆ ಹೋಲ್ ಒಳಗಡೆ ಈ ಥ್ರೆಡ್ನ ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ. ಇದನ್ನು ಹಾಕಿಬಿಟ್ಟು ಸ್ವಲ್ಪ ಗಮ್ ಸ್ಟಿಫ್ನೆಸ್ ಇರುತ್ತಲ್ವ, ನೀಟಾಗೆ ಬಟ್ಟೆಗೆ ಎಳ್ಕೊಳ್ಳಿ. ಸೊ ಎಳ್ಕೊಂಡು ಈ ಕಡೆ ಎಡ್ಜಿಗೆ ಬರಬೇಕು, ಪೂರ್ತಿ ಎಳ್ಕೊಳ್ಳಿ. ನಾರ್ಮಲ್ ಬೇಬಿ ಕುಚ್ಚು ಅಂದರೆ ಜಸ್ಟ್ ಹಿಂಗೆ ಮಾಡಿಬಿಟ್ಟು ಇಲ್ಲೇ ಟೈ ಮಾಡ್ಕೊಬಿಡ್ತೀವಿ. ಅಂದರೆ ಝರಿ ಥ್ರೆಡ್ಡಲ್ಲಿ ನಾವು ಕಟ್ ಮಾಡಿಬಿಡ್ತೀವಿ, ಬೇಬಿ ಕುಚ್ಚು ಆಗೋಗುತ್ತೆ. ನಮಗೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ. ಸೊ ಒಂದು ಸ್ವಲ್ಪ ಜಡೆ ಟೈಪ್ ಎಳ್ಕೊಬೇಕಾಗತ್ತೆ. ನೋಡಿ, ಎಷ್ಟುದ್ದ ಬೇಕೋ ಅಷ್ಟುದ್ದ ನೀವು ಥ್ರೆಡ್ನ ಇಟ್ಕೊಂಡು ನೋಡಿ, ಬ್ಯಾಕ್ ಸೈಡ್ ಇರುತ್ತೆ ಅಲ್ವಾ ಥ್ರೆಡ್. ಸೊ ಬ್ಯಾಕ್ ಸೈಡ್ನ ನಾವು 2 ಭಾಗ ಆಗಿ ಡಿವೈಡ್ ಮಾಡೋಣ, ಅಂದರೆ ಸ್ಪ್ಲಿಟ್ ಮಾಡ್ಕೊಳ್ಳೋಣ ಈ ಥರ. ಸೊ 150 ಎಳೆ ಇರುತ್ತಲ್ವ, ಒಂದು ಸ್ವಲ್ಪ ಅಂದಾಜು ಮೇಲೆ ಹಾಫ್ ತೊಗೊಳ್ಳೋಣ. ನೋಡಿ ಈ ಥರ ಫ್ರಂಟ್ ಸೈಡ್ ಹಾಗೆ ಇರಲಿ. ಫ್ರಂಟ್ ಸೈಡ್ ಇವಾಗ ಹಿಂದೆ ಹೋಗಬೇಕು, ಲೆಫ್ಟ್ ಸೈಡ್ ಇರೋದು ನಾನು ಮುಂದಕ್ಕೆ ಹಾಕ್ತಾಯಿದ್ದೀನಿ. ಸೊ ರೈಟ್ ಸೈಡ್ ಇರೋದು ನೋಡಿ ಲೆಫ್ಟ್ ಮುಂದೆ ಹಾಕ್ತೀನಿ, ಫ್ರಂಟ್ ಇರೋದು ಹಿಂದೆ ಹೋಯಿತು. ಇವಾಗ ರೈಟ್ ಸೈಡ್ ಇರೋದನ್ನ ನಾವು ಈ ಕಡೆ ಟರ್ನ್ ಮಾಡ್ಕೊಳ್ತೀವಿ, ಅದ್ರ ಮೇಲೇ, ಲೆಫ್ಟ್ ಸೈಡ್ ಮೇಲೇ. ಸೊ ಜಡೆ ಹಾಕ್ತೀವಲ್ವ ಫ್ರೆಂಡ್ಸ್, ಸ್ಟಾರ್ಟಿಂಗ್ 3 ಎಳೆ ಜಡೆ ಹಾಕ್ಕೊಳ್ತೀವಲ್ವ, ಸೊ ಆ ಥರ ಬರಬೇಕು ನಮಗೆ. ಒಂದೇ ಒಂದು ಎಳೆ ಹಾಕ್ಕೊಂಡ್ಬಿಟ್ಟು ಈ ಥರ ಸೊ ಟೈಟಾಗಿ ನೀವು ಇಟ್ಕೊಳ್ಬೇಕು. ಜಸ್ಟ್ ಬೇಕಂದರೆ ನಾವು ಇನ್ನೂ ಒಂದು ಎಳೆ ಕೂಡ ಹಾಕ್ಕೋಬೋದು. 3 ಎಳೆ ಜಡೆನ 2 ಸ್ಟೆಪ್ ಕೂಡ ಮಾಡ್ಕೋಬೋದು. ಸೊ ಜಸ್ಟ್ ಒಂದೇ ಒಂದು ಸ್ಟೆಪ್ ಈ ಥರ ಫ್ರಂಟ್ ಸೈಡ್ ಹಿಂದೆ ಹೋಗಬೇಕು, ರೈಟ್ ಸೈಡ್ದು ಲೆಫ್ಟ್ ಸೈಡ್ದು ಮುಂದೆ ಬರಬೇಕು. ಆ ಥರ ಮಾಡಿಕೊಂಡು ನೀಡಲಲ್ಲಿ ನಾನು ಝರಿ ಥ್ರೆಡ್ನ ಹಾಕಿಟ್ಕೊಂಡಿದ್ದೀನಿ. ಝರಿ ಥ್ರೆಡ್ಡು ಜಸ್ಟ್ ಸುಮ್ಮನೆ ನಾಟ್ ಹಾಕಿಟ್ಕೊಂಡಿದ್ದೀನಿ ಅಷ್ಟೇ, ನಾಟ್ ಇಲ್ಲ ಅಂದರೂ ನಡೆಯುತ್ತೆ. ಈ ಥರ ಅಲ್ಲಿ ನೋಡಿ ಟಿಪ್ಪಲ್ಲೇ ಆ ಡಿಸೈನ್ ಕೆಳಗಡೆನೇ ಬರೋ ಹಾಗೆ ನಾನು ಒಂದು 2-3 ಟೈಮ್ಸ್ ದಾರ ಸುತ್ಕೊಳ್ತೀನಿ. ಹಾಗೆ ಕೂಡ ಟೈ ಮಾಡ್ಬೋದು ಫ್ರೆಂಡ್ಸ್, ಇಷ್ಟೇ ಡಿಸೈನ್ ಕೂಡ ನೀವು ಟೈ ಮಾಡ್ಕೋಬೋದು. ನಾನಿಲ್ಲಿ ಒಂದು ಎಕ್ಸ್ಟ್ರಾ ಬೀಡ್ ಕೂಡ ಹಾಕ್ಕೊಳ್ತೀನಿ. ಈ ಕುಚ್ಚು ಮೇಲೆ ಒಂದೇ ಒಂದು ಬೀಡ್ ಬರೋ ಥರ ಮಾಡ್ಕೊಳ್ಳೋಣ. ಅದು ಬಿಗ್ ಸೈಜ್ ಆಗಲಿ, ಮೀಡಿಯಮ್ ಸೈಜ್ ಆಗಲಿ, ಅಥವಾ ನಾರ್ಮಲ್ ಸೈಜ್ ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ಅದು. ನಾನಿಲ್ಲಿ ಮೀಡಿಯಮ್ ಯೂಸ್ ಮಾಡಿದ್ದೀನಿ. ನೋಡಿ, ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 2-3 ಟೈಮ್ಸ್ ಸುತ್ತಕೊಂಡು ಒಂದು ನಾಟ್ ಹಾಕ್ಕೊಳ್ಳೋಣ. 1-2 ನಾಟ್ ಹಾಕ್ಕೊಂಡ್ಬಿಟ್ಟು ನಾವು ಇಲ್ಲಿ ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ ಫ್ರೆಂಡ್ಸ್. ಒಂದು ಮೀಡಿಯಮ್ ಸೈಜ್ ಬೀಡನ್ನ ಹಾಕ್ಕೋತಾ ಇದ್ದೀನಿ. ಈವನ್ ಪೇಸ್ಟಲ್ ಕಲರ್ ಸ್ಯಾರೀಸ್ಗಾದ್ರೆ ಪರ್ಲ್ ಕೂಡ ನೀವು ಯೂಸ್ ಮಾಡ್ಬೋದು, ಸಿಲ್ವರ್ ಕಲರ್ ಆದರೂ ಹಾಕ್ಕೊಳ್ಬೋದು. ಸೊ 2 ನಾಟ್ಸ್ ಹಾಕ್ಕೊಂಡು ಇವಾಗ ಟೈಟ್ ಮಾಡಿಕೊಂಡು ಸೊ ಇಲ್ಲಿ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಥ್ರೆಡ್ಡು ಹೀಗೆ ನೀಡಲ್ನಲ್ಲೇ ಹಾಕ್ಕೊಂಡು ನಾವು ಸ್ಟಿಚ್ ಮಾಡಬೇಕು ಅನ್ನೋದೇನಿಲ್ಲ ಫ್ರೆಂಡ್ಸ್. ಹಾಗೆ ರೂಢಿ ಇದ್ದರೆ ಹಾಗೇ ನೀವು ಮಾಡ್ಕೋಬೋದು. ಅದರಲ್ಲಿ ಕೂಡ ನೀವು ಬೀಡ್ ಪೋಣಿಸ್ಕೊಂಡು ಗಂಟೆಗಳನ್ನ ಹಾಕ್ಕೋಬೋದು. ಸೊ ಇಲ್ಲಿ ನೀಡಲ್ನ ಹೆಲ್ಪ್ ಇದ್ದರೆ, ಅಂದರೆ ಕಂಫರ್ಟಬಲ್ ಆಗಿದ್ದರೆ ನೀವು ನೀಡಲ್ನ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಬೀಡ್ಗಳು ಕೂಡ ನೋಡಿ 1-2-3 ಈ ಥರ ನಾಟ್ಗಳನ್ನ ಹಾಕ್ಕೊಳ್ತೀನಿ. ಬೀಡ್ ಹಾಕಿ ಕೂಡ ಒಂದು ಸುತ್ತಕೊಂಡು ಒಂದು 2-3 ನಾಟ್ಸ್ ಹಾಕ್ಕೊಂಡು ಕಟ್ಕೊಳ್ಬೇಕು. ಸೊ ನಿಮ್ಗೆ ಯಾವ ರೀತಿ ಕಂಫರ್ಟಬಲ್ ಆ ಥರ ನೀವು ಕಟ್ಕೊಳ್ಳಿ ಫ್ರೆಂಡ್ಸ್. ಅಂದರೆ ನೋಡಿ, ಇಲ್ಲಿ ಕೂಡ 1-2 ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಜಾಸ್ತಿನೇ ಆಯಿತು, 1-2 ಸುತ್ತು ಕಡಿಮೆ ಮಾಡಿದ್ರು ನಡೆಯುತ್ತೆ. ಇಲ್ಲಾಂದರೆ ಝರಿ ಥ್ರೆಡ್ ಎಷ್ಟು ಹಾಕಿದ್ರೂ ಅದು ಲುಕ್ಕಾಗೆ ಕಾಣಿಸುತ್ತೆ ಫ್ರೆಂಡ್ಸ್. ಝರಿ ಥ್ರೆಡ್ಡು ಎಷ್ಟು ತಿಕ್ಕಾಗಿ ನೀವು ಬೇಬಿ ಕುಚ್ಚಲ್ಲಿ ಝರಿ ಥ್ರೆಡ್ ಯೂಸ್ ಮಾಡ್ತೀರಾ ಅಷ್ಟು ಫಿನಿಶಿಂಗು ಮತ್ತು ಅಷ್ಟು ಲುಕ್ ಬರುತ್ತೆ. ಸೊ ಬ್ಯಾಕ್ ಸೈಡು ಆ ಝರಿ ಥ್ರೆಡ್ಗೆಲ್ಲ ಹಿಂದೆ ನೀಡಲ್ ಬರೋ ಥರ ನಾನು ಮಾಡ್ತಾಯಿದ್ದೀನಿ. ಬೇಕಂದರೆ ಈ ಥ್ರೆಡ್ಸು ಆ ಪಾಯಿಂಟಿಗೆ ಕಟ್ ಮಾಡಿ, ಇಲ್ಲಾಂದರೆ ಕುಚ್ಚಷ್ಟು ಲೆಂತ್ ಬಿಟ್ಬಿಟ್ಟು ನೀವು ಕಟ್ ಮಾಡ್ಕೋಬೋದು. ಸೊ ಒಂದಷ್ಟು ಎಷ್ಟು ಬೇಕೋ ನಿಮಗೆ, ಶಾರ್ಟ್ ಬೇಕಾ ಲೆಂತ್ ಬೇಕಾ, ಆ್ಯಸ್ ಯು ವಿಶ್, ನೀವು ಅಷ್ಟು ಕಟ್ ಮಾಡ್ಕೋಬೋದು. ಸೊ ಮೇಯ್ನು ಮೇಲ್ಗಡೆ ಸ್ಟೆಪ್ ಜಡೆ ಬರೋ ಥರ ಮಾಡಬೇಕು. ಒಂದು ಬೀಡ್ ಬರೋ ಥರ ನಾಟ್ ಹಾಕ್ಕೊಳ್ಳೋಣ. ಮತ್ತು 1 ಸೆಂಟಿಮೀಟರ್ 1 ಇಂಚಷ್ಟು ಗ್ಯಾಪ್ ಬಿಟ್ಟಿದ್ದೀನಿ. ಅಲ್ಲಿ ಈ ಥರ ನೀಡಲ್ನ ಮಾಡ್ಕೊಳ್ತೀನಿ. ನೀಡಲ್ನ ಹಾಕಿಬಿಟ್ಟು ಹೋಲ್ನ ಮಾಡ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ಕಲರ್ನ ಹಾಕ್ತಾಯಿದ್ದೀನಿ. ಅಂದರೆ ಅದೊಂದು ಕಲರ್ ಇದೊಂದು ಕಲರ್ ಹಾಕಿದ್ರೆ ಯಾವ ರೀತಿ ಇರುತ್ತೆ ಅಂತ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು.
ತುಂಬ ಲುಕ್ಕಾಗಿರುತ್ತೆ. ನಾರ್ಮಲ್ ಬೇಬಿ ಕುಚ್ಚು ನೀವು ಎಷ್ಟು ಕ್ರೋಶ ಹಾಕಿದ್ರೂ ಬೇಬಿ ಕುಚ್ಚು ಕೂಡ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿರುತ್ತೆ. ಡಿಸೈನ್ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ. ಅದರಲ್ಲಿ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ. ಸೊ ನೋಡಿ, ಈ ಥರ ಸ್ಪ್ಲಿಟ್ ಮಾಡ್ಕೋಬೇಕು. ಅದು ಹಾಫು ಇದು ಹಾಫು ಸ್ಪ್ಲಿಟ್ ಮಾಡಿಕೊಂಡು ನಾವು ಫ್ರಂಟ್ ಸೈಡ್ದು ಬ್ಯಾಕ್ ಬರೋ ಥರ ಈ ಥರ ಲೆಫ್ಟದ್ದು ಫಸ್ಟ್ ಮಾಡ್ಕೊಳ್ಳೋಣ. ನಿಮ್ಗೆ ಈಸಿ ಆಗುತ್ತೆ. ಜಸ್ಟ್ ಜಡೆ ಎಳೆಯೋ ಥರ ನೋಡಿ ಫ್ರೆಂಡ್ಸ್, ಹಿಂಗೆ ಹಾಕ್ಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡಿ ಇಟ್ಕೋಬೇಕು. ನಾವು ಮಾಡೋ ಗಂಟ ಈ ಥರ ಮಾಡಿಕೊಂಡು ಸ್ವಲ್ಪ ಟೈಟಾಗಿ ಫಿಟ್ಟಾಗಿ ಇಟ್ಕೊಂಡು ಸೊ ನೀಡಲ್ನಲ್ಲಿ ಮತ್ತು ಝರಿ ಥ್ರೆಡ್ಡಲ್ಲಿ ಟೈ ಮಾಡ್ಕೊಂಡ್ಬಿಡೋದಷ್ಟೇ. ಅಷ್ಟೇ ಡಿಸೈನು, ತುಂಬ ಈಸಿ ಇದೆ. ಸೊ ಎಲ್ಲರೂ ಕೂಡ ಮನೇಲಿ ಹಾಕ್ಕೊಳ್ಬೋದು, ಅಷ್ಟು ಈಸಿ ಡಿಸೈನ್ ಇದು. ನೋಡಿ, ನಾರ್ಮಲ್ ಬೇಬಿ ಕುಚ್ಚಿಗೆ ಸ್ವಲ್ಪ ಡಿಸೈನ್ ಆ್ಯಡ್ ಮಾಡಿರೋದಷ್ಟೇ. ತುಂಬ ಲುಕ್ಕಾಗಿ ಅನಿಸುತ್ತೆ. ಮೈಸೂರು ಸಿಲ್ಕ್ಗೆ, ಕಾಟನ್ ಸಿಲ್ಕ್ ಎನಿ ಸ್ಯಾರೀಸ್ಗೂ ಇದು ಸೂಟ್ ಆಗುತ್ತೆ ಫ್ರೆಂಡ್ಸ್. ಈವನ್ ಮುಹೂರ್ತ ಸ್ಯಾರಿಗಳಿರುತ್ತಲ್ವ, ಆ ಸ್ಯಾರಿಗೆ ತುಂಬ ಮ್ಯಾಚ್ ಆಗುತ್ತೆ ಅಂದ್ಕೊಳ್ತೀನಿ. ಸಕ್ಕತ್ತಾಗಿ ಕಾಣಿಸುತ್ತೆ ಇದು ಆ್ಯಕ್ಚುಲಿ. ನೋಡಿ, ಇದು ಡಬಲ್ ಕಲರಲ್ಲಿ ಹಾಕಿದ್ರು ಅಷ್ಟೇ, ಸಿಂಗಲ್ ಕಲರಲ್ಲಿ ಹಾಕಿದ್ರು ತುಂಬ ಲುಕ್ಕಾಗಿ ಬರುತ್ತೆ ಈ ಡಿಸೈನ್. ಸೊ ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್, ಎಲ್ಲರೂ ಮನೇಲಿ ಹಾಕ್ಕೋಬೋದು. ನೀವು ಆದಷ್ಟು ಲೆಂತಿಯಾಗಿ 150 ಸ್ಟ್ಯಾಂಡ್ಸ್ ಆಫ್ 150 ದಾರನ ಸುತ್ಕೊಂಬಿಡಿ. ಒಂದು ಟೇಬಲ್ಗಾಗಲಿ ಅಥವಾ ಕಾರ್ಡ್ಬೋರ್ಡ್ದು ಲೆಂತಿ ಕಾರ್ಡ್ಬೋರ್ಡ್ ಇದ್ದರೆ ಅದಕ್ಕಾದ್ರೂ ನೀವು ಸುತ್ಕೋಬೋದು. ಚಿಕ್ಕ ಚಿಕ್ಕ ಬುಕ್ಗೆ ಸುತ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಎನಿ ಟೈಮ್ ನೀವು ಸುತ್ಕೋಬೇಕಾಗತ್ತೆ ಒಂದು 5-6 ಕುಚ್ಚಿಗೆ. ಸೊ ಆದಷ್ಟು ಲೆಂತಿಯಾಗಿ ಸುತ್ಕೊಂಬಿಡಿ. ಅದನ್ನು ಹೇರ್ ಸ್ಟ್ರೈಟ್ನರ್ ಬರುತ್ತಲ್ವ, ಅದಿದ್ದವರು ಮನೇಲಿ ಹೇರ್ ಸ್ಟ್ರೈಟ್ನಿಂದ ಸ್ಟ್ರೈಟ್ ಮಾಡ್ಕೊಳ್ಳಿ. ಅದಿಲ್ಲ ಅಂದರೆ ಐರನ್ ಮಾಡ್ಕೋಬೋದು ಫ್ರೆಂಡ್ಸ್. ನಾರ್ಮಲ್ ಐರನ್ ಬಾಕ್ಸ್ ಇರುತ್ತಲ್ವ, ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡು ನಾವು ದಾರನ ಈ ಸೈಡ್ ಎಳ್ಕೊಂಡ್ರೆ ಅದು ಫುಲ್ ಸ್ಟ್ರೈಟ್ ಆಗುತ್ತೆ. ಸೊ ಆ ಥರ ನೀವು ಸ್ಟ್ರೈಟ್ ಮಾಡ್ಕೊಂಡು ಹಾಕಿದ್ರೆ ನಿಮಗೆ ತುಂಬ ನೀಟಾಗಿ ಡಿಸೈನು, ಅಂದರೆ ಕುಚ್ಚುಗಳು ಸ್ಟ್ಯಾಂಡ್ಸ್ ಎಲ್ಲ ತುಂಬ ಸ್ಟಿಫಾಗಿ ನೀಟಾಗಿರುತ್ತೆ. ಒಂದು ಎಳೆಗಳು ಆ ಕಡೆ ಈ ಕಡೆ ಹಾಕ್ದಿರ ನೀಟಾಗೆ ಆ ಜಡೆ ಡಿಸೈನ್ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಸೊ ಇದೇ ರೀತಿ ಮಾಡ್ಕೊಂಡು ಹೋಗೋದಷ್ಟೇ, ತುಂಬ ಸಿಂಪಲ್ಲು. ಸೊ ಯಾರು ಬೇಕಾದ್ರೂ ಮನೇಲಿ ಮಾಡ್ಕೋಬೋದು. ಓವರಾಲ್ ಮಾಡಿದಾಗಂತೂ ತುಂಬ ಲುಕ್ಕಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ಟ್ರೈ ಮಾಡಿ ಖಂಡಿತ. ಸೊ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಜಸ್ಟ್ ಒಂದು ಟ್ರೈ ಮಾಡಿದ್ದೀನಿ ಯಾವ ಥರ ಬರುತ್ತೆ ಅಂತ. ಸ್ಯಾರೀಸ್ಗೂ ಇವನ್ ಹಾಕಿರೋದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ ನೋಡಿ. ಇದಕ್ಕೆ ಪ್ರೈಸ್ ಬಂದು 400 ಅರೌಂಡ್ ಚಾರ್ಜ್ ಮಾಡ್ತಾರೆ. ಸೊ ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೀವು ನೋಡ್ಕೊಂಡು ಮಾಡ್ಕೋಬೋದು. ಇವನ್ 5 ಮಾಡೋರು ಪ್ಲೇಸಸ್ ಡಿಪೆಂಡ್ ಆಗುತ್ತೆ ಅನ್ನಲ್ಲ ಫ್ರೆಂಡ್ಸ್, ಮಾಡ್ಬೋದು. ಸೊ ಟೈಮ್ ತೊಗೊಳುತ್ತೆ, ಬಟ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಎಲ್ಲರೂ ಹಾಕೋಬೋದು, ತುಂಬ ಈಸಿ ಇದೆ ಡಿಸೈನು. ಖಂಡಿತ ಟ್ರೈ ಮಾಡಿ. ಒಂದು ಕುಚ್ಚು 1 ಮಿನಿಟಲ್ಲಿ ಒಳಗಡೆ ಆಗೋಗ್ಬಿಡುತ್ತೆ ನಿಮಗೆ, ಅಷ್ಟು ಈಸಿ ಇದೆ ಡಿಸೈನು. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.